ಇದು ಕಾರ್ಕಳದ ಪಳ್ಳಿಯ ಸುಮತಿಯ ಮನೆ. ಇವರೇ ಸುಮತಿ. ಎಷ್ಟು ಸುಂದರವಾಗಿದ್ರು. ಇವರು ಕನಸು ಹೊತ್ತು ವಿದೇಶಕ್ಕೆ ಹಾರಿದ್ರು. ಆದ್ರೆ ಅವರು ವಿದೇಶದಿಂದ ಬರುವಾಗ ಹೇಗಾದ್ರೂ ಗೊತ್ತಾ? ಹೀಗೆ. ಈ ಫೋಟೋನ ಸರಿಯಾಗಿ ನೋಡಿ. ಇವರೇ ಸುಮತಿ ಕೋಟ್ಯಾನ್. ಇವರು ಈ ರೀತಿ ಅರ್ಧ ಹೆಣವಾಗಿ ಬಂದಿದ್ದು ಅಬುದಾಬಿಯಿಂದ. ಆಯಾ ಕೆಲಸಕ್ಕೆಂದು ಹೋದ ಸುಮತಿ ಜೀವಚ್ಛವವಾಗಿ ಭಾರತಕ್ಕೆ ಬಂದ್ರು. ಇವರ ಸಂಕಷ್ಟನ ಕೇಳೋಣ ಅಂತ ನಾವು ಕಾರ್ಕಳ ತಾಲೂಕಿನ ಪಳ್ಳಿ ಅನ್ನೋ ಕುಗ್ರಾಮಕ್ಕೆ ತೆರಳಿದೆವು. ಸುಮತಿ ಅವರನ್ನ ಮಾತಿಗೆ ಎಳೆದಾಗ ಅವರು ಬಿಚ್ಚಿಟ್ಟ ಭಯಾನಕ ಕತೆ ವಿದೇಶದ ಮೋಹಕ್ಕೆ ಸಿಲುಕಿದವರಿಗೊಂದು ಎಚ್ಚರಿಕೆಯಂತಿತ್ತು. 2006ರಲ್ಲಿ ಏಜೆಂಟ್ ಒಬ್ರು ಆಯಾ ಕೆಲಸಕ್ಕೆ ಅಬುದಾಬಿಗೆ ಹೋಗುವ ವೀಸಾ ಇದೆ, ಒಳ್ಳೆ ಮಾಲೀಕರು, ಎಲ್ಲಾ ಸೌಲಭ್ಯ ಇದೆ, ಸಂಬಳ 5,000 ಅಂತ ಹೇಳಿದ್ರು. ಮನೆಯಲ್ಲಿನ ಕಿತ್ತು ತಿನ್ನೋ ಬಡತನದಿಂದ ಮುಕ್ತಿ ಪಡೆಯಲು ಸುಮತಿ ವಿದೇಶಕ್ಕೆ ಹೋಗಲು ಒಪ್ಪಿಕೊಂಡ್ರು. ಯಾವ ಥರ ಅದು ಪಾಸ್ಪೋರ್ಟು ಎಂತ ಗೊತ್ತಿಲ್ಲ, ವೀಸಾ ಯಾವ ಥರ ಅಂತ ಡುಪ್ಲಿಕೇಟ್ ಆ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಹೋಗಿ ಕೂತಿದ್ದು ನಾನು ಏಜೆಂಟ್ ಅದು, ಇದು ಯಾವ ಥರ ನಿಮ್ಮದು ರೂಲ್ಸು? ಈ ಥರ ರೂಲ್ಸ್ ನಾನು ಮಸ್ಕತ್ತಿಗೆ ಹೋಗಿ ಬಂದಿದ್ದೇನೆ, ಪಾಸ್ಪೋರ್ಟದ್ದು ಇದು ನಮ್ಮ ವೀಸಾ ಇಟ್ಕೊಂಡು ಸೀದಾ ಹೋಗೋದು, ಇದು ಕಳ್ಳರ ಮಾಲಿನಾಗಿ ಮಾಡ್ತಿರಲ್ಲ. ಆದ್ರೆ ಅಬುದಾಬಿಗೆ ತೆರಳಿದ ಸುಮತಿಗೆ ಆಘಾತವೇ ಕಾದಿತ್ತು. ದಿನವಿಡೀ ಕೆಲಸ ಮಾಡಿದ್ರೂ ತೃಪ್ತಿ ಹೊಂದದ ಮನೆ ಒಡತಿ ಸರಿತಾ ಲೂಯಿಸ್ ಚಿತ್ರ ವಿಚಿತ್ರ ಹಿಂಸೆ ಕೊಟ್ರು. ನಾನ್ ಸ್ಟಿಕ್ ತವ ಇದೆಲ್ಲ ಇವತ್ತಿಗೂ ಗಾಯ ಇದೆ. ಇಲ್ಲಿ ಪಟಾಕಿ ಹೊಡೆಯುವಾಗ ಚಿಮ್ಮಿತ್ತು ರಕ್ತ, ಅದೆಲ್ಲ ತಾಗಿತ್ತು ಇಡೀ ಮನೆ ಕಿಚನ್. ಹೊಡಿತಾ ಇರ್ತಾಳೆ ಹಿಂದೆಲ್ಲ ಅವಳು. ನಾನು ಬ್ಲಡ್ ಒರೆಸ್ತಾ ಇರ್ಬೇಕು, ಹೇಗೆ ಆಗ್ಬೋದು ಹೇಳಿ. ತಿನ್ನಲು ಅನ್ನ ಕೂಡ ಕೊಡಲಿಲ್ಲ. ಊಟ ಏನಿಲ್ಲ. ಮಗುದು ಸಿರ್ಲಾಯ್ಕೆ ಗೊತ್ತಲ್ಲ, ಅದು ಮಗುದು ಸಿರ್ಲಾಯ್ಕೆ ಬಿಟ್ಟದ್ದು ನಾನು ತಿಂತೇನೆ ಹೇಳಿ ನೀವು, ಅದು ನಾನು ತಿನ್ಬೇಕಂತೆ. ಮಕ್ಕಳು ಅತ್ತರೆ ಇವರಿಗೆ ಬೂಟಿನೇಟು. ಅನೇಕ ಬೆಲ್ಟಲ್ಲಿ ತುಂಬ ಹೊಡೆದಿದ್ದಾರೆ. ಮತ್ತೆ ಒಂದು ಮೆಟ್ಟಲ್ಲಿ ಒಂದು ಹೀಲ್ಡ್ ಉಂಟಲ್ಲ, ಇಲ್ಲಿಗೆ ಬರೋ ಅದು ಇಲ್ಲಿ ಆಣೆ ಇರ್ತದೆ, ಅದು ಫಟೇರ್ ಅಂತ ರಕ್ತ ಬರ್ತಿತ್ತು. ಆಗ ಇಡೀ ಫುಲ್ ಇದು ನೇತ ಕಾರಣ ಮಗು ಹತ್ತಿತ್ತು ಒಂದು. ಇಷ್ಟೆಲ್ಲ ಕಷ್ಟ ಕೊಟ್ಟ ಕ್ರೂರಿಗಳು ಸಂಬಳವಾದ್ರೂ ಕೊಟ್ರ? ಅದೂ ಇಲ್ಲ. ಸಂಬಳ ಕೇಳಿದರೆ ಸಂಬಳ ಕೊಡೋದಿಲ್ಲ ಹೇಳಿದರು. ಆಮೇಲೆ ನೀನು 2 ಲಕ್ಷ ಕೊಡು, ನೀನು ಹೋಗು ಊರಿಗೆ. ನಾನು 2 ಲಕ್ಷ ಇಡ್ತಿದ್ರೆ ಆ ಕೆಲಸಕ್ಕೆ ಹೋಗ್ತಿದ್ದ. ಇನ್ನೇನು ಸತ್ತೇ ಹೋಗ್ತಾರೆ ಅನ್ನೋ ಸ್ಥಿತಿಯಲ್ಲಿ ಸುಮತಿಯನ್ನ ಭಾರತಕ್ಕೆ ಕಳುಹಿಸಿದ್ರು ಆ ಕ್ರೂರ ದಂಪತಿಗಳು. ಇಲ್ಲಿ ನೊಣಗಳು ಹಾರ್ತದೆ. ಅದು ನೊಣ ಯಾವುದಂದರೆ, ನೀವು ಅದು ಸೊಂಡಸಿನ ಮೇಲೆ ಕೂತ್ಕೊಳ್ಳೋ ದೊಡ್ಡ ನೊಣ, ಸತ್ತ ಮೇಲೆ ಬರುದಂತ ಹೇಳ್ತಾರೆ. ಆ ನೊಣ ನನ್ನ ಮೇಲೆ ಅದು ಕೂತ್ಕೊಂಡಿತ್ತು. ನಾನು ಬದುಕುತ್ತೇನೆ ಏನಂತ ನಂಬಲಿಲ್ಲ, ಅಷ್ಟು ಅಸಾಧ್ಯ ಆಗಿತ್ತು. ಬಾಯಿ ನೀರಿಲ್ಲ, ಹೊಟ್ಟೆಗೇನಿಲ್ಲ. ಭಾರತಕ್ಕೆ ಬಂದ ಮಡದಿಯನ್ನ ಗಂಡ ಆಸ್ಪತ್ರೆಗೆ ಸೇರಿಸಿದ್ರು, ಸೇವೆ ಮಾಡಿದ್ರು. ಈಗ ಸುಮತಿಯ ಆರೋಗ್ಯ ತಕ್ಕ ಮಟ್ಟಿಗೆ ಸುಧಾರಿಸಿದೆ. ಆದ್ರೆ ದುರಂತ ನೋಡಿ, ಇವರನ್ನ ಈ ಸ್ಥಿತಿಗೆ ತಳ್ಳಿದವರಿಗೆ ಮಾತ್ರ ಯಾವ ಶಿಕ್ಷೆಯೂ ಆಗ್ಲಿಲ್ಲ. ಹೈಕೋರ್ಟ್ಗೆ ಹಾಕಿ, ನಾವು ಬಡವರಲ್ಲ, ನಮ್ಮದು ಇಲ್ಲಿ ಉಂಟು, ಅವರು ಹೈಕೋರ್ಟ್ಗೆ ಹಾಕಿದ್ದಾರೆ ಹೊಡೆದವರು. 2.5 ವರ್ಷ ಆಯ್ತು. ಏನಿಲ್ಲ, ಏನು ಇಷ್ಟರ ಬಗ್ಗೆ ಇಲ್ಲ, ಅವರು ಜಾಲಿಯಲ್ಲಿದ್ದಾರೆ. ನಮ್ಮ ಪೊಲೀಸರು ಆರೋಪಿಗಳಿಂದಲೇ ಲಂಚ ಪಡೆದು ನೊಂದ ಜೀವಕ್ಕೆ ಇನ್ನಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ಇವರ ಆರೋಪ. 2 ಲಕ್ಷ ಲಂಚ ಕೊಟ್ಟಿದ್ದಾರೆ ಎಂಬುದಾಗಿ ಕೇಳಿದ್ದೇನೆ. 7ನೇ ಇಸ್ವಿಯಲ್ಲಿ ಕೇಳಿದ್ದೇನೆ ನಾನು. ಎಂಥ ದುರಂತ ನೋಡಿ. ಅರಬ್ಬಿಗಳಿಗಿಂತಲೂ ನೀಚರಾದ್ರಲ್ಲ ನಮ್ಮ ಪೊಲೀಸರು. ಇದು ಸುಮತಿಯ ಕಥೆಯಾದ್ರೆ, ಏಜೆಂಟರ ಮನುಷ್ಯ ಮಾರಾಟದ ಕರಾಳ ದಂಧೆಯ ಕರಾಳ ರೂಪವನ್ನ ಕವರ್ ಸ್ಟೋರಿ ಮುಂದೆ ಬಿಚ್ಚಿಟ್ರು ದಶರಥ್ ಕುಮಾರ್ ಉಡುಪಿಯ ಉದ್ಯಾವರದವರು. ಏಜೆಂಟ್ ಒಬ್ಬನ ಮಾತಿಗೆ ಮರುಳಾಗಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಸೌದಿ ಅರೇಬಿಯಾಕ್ಕೆ ತೆರಳಿದ್ರು. ಆದ್ರೆ ಅಲ್ಲಿಗೆ ಹೋದ ಬಳಿಕ ಇವರಿಗೆ ಗೊತ್ತಾಯ್ತು ತನ್ನ ಮಾರಾಟ ಆಗಿದೆ ಅಂತ. ಅವರು ಹೇಳಿದ್ದು ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ, 1 ತಿಂಗಳು 1 ವರ್ಷ ನೀವು ಫ್ರೀ ಮಾಡಬೇಕು, ಮತ್ತೆ ಕೊಡೋದು ಅಂತ ಆಯಿತು.
ಸಂಬಳ ಇಲ್ಲ, ಊಟ ಇಲ್ಲ, ಇರಲು ಜಾಗ ಇಲ್ಲದೆ 8 ತಿಂಗಳು ಕಳೆದ್ರು. ಅರಬ್ಬಿಯ ಶೋಷಣೆ ತಾಳಲಾಗದೆ ಭಾರತೀಯ ರಾಯಭಾರಿ ಕಚೇರಿಗೆ ದೂರು ಕೊಟ್ರು. ಕಷ್ಟಪಟ್ಟು ಬರಿಗೈಯಲ್ಲಿ ಭಾರತಕ್ಕೆ ಮರಳಿದ್ರು. ಸಂಬಳ ಹೋಯ್ತು, ಗಿಂಬಳ ಹೋಯ್ತು, ಎಲ್ಲ ಹೋಯ್ತು, ಏನಿಲ್ಲ, ಬರೀ ಕೈಯಲ್ಲಿ ಬಂದಿತ್ತು. ಮನೆ ಪರಿಸ್ಥಿತಿ ಅಂದರೆ ಹೋಗೋಗ್ಲಿ ಇಲ್ಲಿ ಸಾಲಾಗೆಲ್ಲ ಮಾಡ್ಕೊಂಡು ಹೋಗಿದ್ದು. 3 ಹೆಣ್ಣು ಮಕ್ಕಳೇ, 1-2-3 ವರ್ಷ ನಿಲ್ಲುವ, ಎಷ್ಟೇ ಕಷ್ಟ ಆಗಲಿ ನಿಂತು ಒಂದು ಸ್ವಲ್ಪ ಏನಾದ್ರು ಮಾಡಿದರೆ ಶಾಲೆ ಕಳಿಸ್ಲಿಕ್ಕೆ ಆಗುತ್ತೆ, ಮದುವೆ ಮಾಡಲಿಕ್ಕೆ ಆಗ್ತದೆ, ನಮ್ಮ ಕಷ್ಟ ಎಲ್ಲ ಹೋಗ್ತದೆ ಅಂತೇಳಿ ನಾವು ಹೋಗಿದ್ದು. ಅಲ್ಲಿ ಹೋದ ಮೇಲೆ ಡಬಲ್ ಕಷ್ಟ ಆದರೆ ಎಂತ ಮಾಡೋದು. ತಮಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತಾರೆ ದಶರಥ್ ಅವರ ಪತ್ನಿ. ನಾನು ಹೇಳುದು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಇನ್ನೂ ಅವ್ರು ಮಾಡೋದು ಹಾಗೆ. ಯಾಕಂದರೆ ಇವರು ಇಲ್ಲಿಂದ ಜನ ಕರ್ಕೊಂಡು ಹೋಗುದು, ಅಲ್ಲಿ ದುಡಿಸೋದು, ಇವರು ಆರಾಮಾಗಿರುವುದು. ಅಬ್ಬಬ್ಬ, ಎಂತೆಂಥ ಮೋಸಗಾರರಿರ್ತಾರೆ ನೋಡಿ. ಇಂಥವುದೇ ಮೋಸದಿಂದಾಗಿ ನಮ್ಮ ರಾಜ್ಯದ ಯುವಕರು ಕಳೆದ 9 ವರ್ಷಗಳಿಂದ ಸೌದಿ ಅರೇಬಿಯಾದ ಜೈಲಲ್ಲಿ ಕೊಳೆಯುತ್ತಿರುವಂಥ ದುರಂತದ ಕತೆ ಹೇಳ್ತೀನಿ ಕೇಳಿ. ಈ ತಾಯಿ ನಮ್ಮನ್ನ ಅಳುವಿನಿಂದಲೇ ಸ್ವಾಗತಿಸಿದ್ರು. ಯಾಕಂದ್ರೆ 9 ವರ್ಷಗಳು ಕಳೆದು ಹೋದವು. ಇನ್ನು ಮುದ್ದಿನ ಮಗ ನಾಸೀರ್ ಮೊಹಮ್ಮದ್ನ ಸುದ್ದಿಯೇ ಇಲ್ಲ. ಸೌದಿಯಿಂದ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಈ ತಾಯಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ದಾಳೆ. ನಮಗೆ ಯಾರಿಲ್ಲ, ನಮಗೆ ಅವರೇ ದಾಸ. ಈ ಸುವರ್ಣ ಜಾನಪುರಾಗಿ ನಮ್ಮ ಮಕ್ಕಳನ್ನು ತಂದು ಕೊಟ್ಟರೆ ನಾವು ಅಷ್ಟು ಕಷ್ಟದಲ್ಲಿ ಏನು ಹೇಳಲಿಕ್ಕೆ ಇಲ್ಲ. ಆದ್ರೆ ನಾಸೀರ್ ತನ್ನದಲ್ಲದ ತಪ್ಪಿಗೆ ಜೈಲು ಪಾಲಾಗಿದ್ದಾನೆ. ತಾವು ಬಾಡಿಗೆ ಪಡೆದ ರೂಮಿನಲ್ಲಿ ಈ ಹಿಂದೆ ಇದ್ದವರು ನಡೆಸಿದ ಅಕ್ರಮ ದೂರವಾಣಿ ಸಂಪರ್ಕ ಹಗರಣದ ಆರೋಪವನ್ನು ಈ ಅಮಾಯಕರ ಮೇಲೆ ಹೊರಿಸಲಾಗಿದೆ. ಬಾಗಿಲು ಬೆಲ್ಲ ಹೊಡೆದು ಬಾಗಿಲು ಉಂಟು, ಬಾಗಿಲು ಉಂಟು, ಯಾರಂದ್ರೆ ನೋಡಿ ಯಾರಂತ ಪರಿಚಯ ಇಲ್ಲ, ಯಾರು ಬಾಗಿಲು ಓಪನ್ ಮಾಡಿದ ಕೂಡಲೇ 4-5 ಜನ ಪೊಲೀಸ್ನವರು, ಎಲ್ಲ ಸಿವಿಲ್ ಪೊಲೀಸ್ನವರು, ಇವರನ್ನು ಕರ್ಕೊಂಡು ಹೋದರು. ನೀವು ಇಲ್ಲಿ ಈ ಟೆಲಿಫೋನ್ ಕದ್ದಾಳಿಕೆ ಇದು ಮಾಡ್ತಾ ಇದ್ದೀರಿ ಅಂತೇಳಿ. ನಾಸೀರ್ ಜೊತೆಗೆ ಕರ್ನಾಟಕದ 7 ಮಂದಿ ಈ ರೀತಿ ನಿರಪರಾಧಿಯಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಇವರ ಬಿಡುಗಡೆಯಾಗಬೇಕಾದ್ರೆ 18.1 ಕೋಟಿ ರೂಪಾಯಿ ದಂಡ ಕಟ್ಟಬೇಕು. ಇಲ್ಲದಿದ್ರೆ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯಬೇಕು. ತಮ್ಮ ಮಕ್ಕಳನ್ನ ಬಿಡುಗಡೆಗೊಳಿಸಲು ಇವರು ತಮ್ಮ ಆಸ್ತಿಯನ್ನೆಲ್ಲ ಮಾರಿಯಾಗಿದೆ. ಕೇಂದ್ರ ರಾಜ್ಯದ ಮಂತ್ರಿಗಳನ್ನ ಭೇಟಿಯಾಗಿ ನೋವು ತೋಡಿಕೊಂಡಿದ್ದಾರೆ. ಆದರೆ ಏನೂ ಪ್ರಯೋಜನವಾಗಿಲ್ಲ. ಹೇಳುವುದೆಲ್ಲ ಹೇಳಿ ಆಯಿತು, ಡೆಲ್ಲಿವರೆಗೂ ಹೋಗಿ ಆಯಿತು. SM ಶ್ರೀನಾಥ್ ಹೋದರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮನಮೋಹನ್ ಸಿಂಗ್, ಪ್ರತಿಭಾ, ಎಲ್ಲರ ಹತ್ತಿರಿಗೆ ಇವರು ಹೋಗಿ ಹೋದರು. ಒಟ್ಟಾರೆ ಜೀವ ಇದ್ದೇವೆ ಅಷ್ಟೇ. ಸೌದಿ ಅರೇಬಿಯಾದಲ್ಲಿರೋದು ಕುರಾನ್ ಆಧಾರಿತ ಶರಿಯತ್ ಕಾನೂನು. ಅದು ತುಂಬನೇ ಕಠಿಣ. ಈ ಕಾನೂನಿನ ಬಗ್ಗೆ ಜಾಗೃತಿ ಇರದೆ ಸೌದಿ ಅರೇಬಿಯಾಕ್ಕೆ ಹೋದ್ರೆ ಇಂಥ ದುಸ್ಥಿತಿ ಒದಗುತ್ತೆ ನೋಡಿ. ಕೈಯಲ್ಲಿ ಕಾಸಿಲ್ಲ, ಹೇಳ್ಕೊಳ್ಳೋಷ್ಟು ವಿದ್ಯೆ ಇಲ್ಲ, ಆದರೆ ಹಣ ಸಂಪಾದಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬನಿಗೂ ಇರುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳೋ ಏಜೆಂಟ್ಗಳು ಈ ಅಮಾಯಕರನ್ನ ಯಾವ ರೀತಿ ಮೋಸ ಮಾಡ್ತಾರೆ, ಮೋಸ ಮಾಡಿ ಆ ಸೌದಿ ಅರೇಬಿಯಾದ ಸಂಕಷ್ಟದ ಶೂಲಕ್ಕೆ ಯಾವ ರೀತಿ ಸಿಲುಕಿಸ್ತಾರೆ ಅನ್ನೋದನ್ನು ನಮ್ಮ ಯುವಕರಿಗೆ ತಿಳಿಸ್ಬೇಕು ಅಂತ ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆ ಕಾರ್ಯಾಚರಣೆಯ ಸಂಪೂರ್ಣ ವಿವರ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.